ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಅಖಂಡ 2 ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ನಿನ್ನೆ ಮತ್ತಿಕೆರೆಯಲ್ಲಿರುವಂತಹ ಮುರಳಿ ಚಿತ್ರಮಂದಿರಕ್ಕೆ ಹೋಗಿದ್ವಿ. ಹೋಗಿ ನೋಡಿದಾಗ ಶಾಕ್ ಆಗಿತ್ತು. ಯಾಕಂತ ಹೇಳಿದ್ರೆ ಜನ ಜಾತ್ರೆ, ಸರಿಯಾಗಿ ಟಿಕೆಟ್ ನ ವ್ಯವಸ್ಥೆ ಇರಲಿಲ್ಲ. ಸರಿಯಾದ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಹೀಗಾಗಿ ಬೇಕಾಬಿಟ್ಟಿಯಾಗಿ ಮುಗಿಬಿದ್ರು. ಟಿಕೆಟ್ ಅನ್ನ ಪಡ್ಕೊಳ್ಳೋದೇ ಹರಸಾಹಸವಾಗಿ ಟಿಕೆಟ್ ಅನ್ನೇಗೋ ಪಡ್ಕೊಂಡ್ವಿ. ಅದಾದ ಬಳಿಕ ಚಿತ್ರಮಂದಿರದ ಒಳಗಡೆ ಹೋದ್ರೆ ಸಿನಿಮಾ ಇನ್ನೂ ಕೂಡ ಬಿಟ್ಟಿರ್ಲಿಲ್ಲ. 10 ಗಂಟೆಗೆ ಈ ಸಿನಿಮಾದ ಪ್ರದರ್ಶನ ಆಗ್ಬೇಕಾಗಿತ್ತು, ಆದ್ರೆ 7 ಗಂಟೆಗೆ ಡೆವಿಲ್ ಸಿನಿಮಾದ ಪ್ರದರ್ಶನ. ಹೀಗಾಗಿ ಆ ಸಿನಿಮಾ ಬಿಟ್ಟಿರ್ಲಿಲ್ಲ. ಹೀಗಾಗಿ ನಮ್ಮನ್ನ ಆಡಿಟೋರಿಯಂನ ಒಳಗಡೆ ಬಿಡ್ಲಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ರು, ಫ್ಯಾಮಿಲಿ ಆಡಿಯನ್ಸ್, ಒಂದಿಷ್ಟು ಮಂದಿ ಕುಡುಕರು ಕೂಡ ಇದ್ರು. ರಾತ್ರಿ 10 ಗಂಟೆಗೆ ಪ್ರದರ್ಶನ, ಸಿಕ್ಕಾಪಟ್ಟೆ ಜನಜಂಗುಳಿ. ಯಾವ ರೀತಿ ಕ್ರೇಜ್ ಇತ್ತು ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಜೈ ಬಾಲಯ್ಯ ಜೈ ಬಾಲಯ್ಯ ಅನ್ನುವ ಘೋಷಣೆಗಳು ಕೇಳ್ತಾ ಇತ್ತು. ಜನಜಾತ್ರೆ ಸಿಕ್ಕಾಪಟ್ಟೆ. ಈ ಮಟ್ಟದಲ್ಲಿ ರೆಸ್ಪಾನ್ಸ್ ಮುರಳಿ ಚಿತ್ರಮಂದಿರದಲ್ಲಿ ನಾನು ಕಡೆಯದಾಗಿ ನೋಡಿದ್ದು ಗುರುವಾರ ಡೆವಿಲ್ ಸಿನಿಮಾದ ಫ್ಯಾನ್ ಶೋ. ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಸಿನಿಮಾಗಳನ್ನ ವೀಕ್ಷಣೆ ಮಾಡಿದ್ದೀನಿ, ಆದ್ರೆ ಈ ಮಟ್ಟದಲ್ಲಿ ಹೌಸ್ಫುಲ್ ಆಗಿರಲಿಲ್ಲ. ಒಂದೇ ವಾರ, ಅದು ಕೇವಲ ಒಂದೇ ಒಂದು ದಿನದ ಅಂತರದಲ್ಲಿ 2 ಘಟನೆ, ಒಂದು ಡೆವಿಲ್ ಮತ್ತೊಂದು ಅಖಂಡ 2. ಗುರುವಾರ ಡೆವಿಲ್ ಸಿನಿಮಾಗೆ ಇದೇ ಮಟ್ಟದ ರೆಸ್ಪಾನ್ಸ್ ಇತ್ತು, ಹೌಸ್ಫುಲ್ ಪ್ರದರ್ಶನ. ಇದೀಗ ಒಂದೇ ದಿನ ಅಂತರದಲ್ಲಿ ಮತ್ತೊಮ್ಮೆ ಅಖಂಡ 2ಗೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಡೆವಿಲ್ ಸಿನಿಮಾದ ಸ್ಟ್ಯಾಂಡಿ. ಡೆವಿಲ್ ಸಿನಿಮಾ ಬಿಟ್ಟಾಯಿತು, ಆಡಿಟೋರಿಯಂನ ಒಳಗಡೆ ಅಖಂಡ ಸಿನಿಮಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರೇಕ್ಷಕರು ಹೋಗ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ನೂಕುನುಗ್ಗಲು ಭರ್ಜರಿ ರೆಸ್ಪಾನ್ಸ್. ಈ ಮಟ್ಟದಲ್ಲಿ ಅದು ಯಾವ ಸಿನಿಮಾವನ್ನ ಕೂಡ ನಾನು ನೋಡಿರಲಿಲ್ಲ ಮುರಳಿ ಚಿತ್ರಮಂದಿರದಲ್ಲಿ. ಒಂದು ಡೆವಿಲ್ ಮತ್ತೊಂದು ಅಖಂಡ, ಎರಡು ಕೂಡ ಅತ್ಯುತ್ತಮವಾದಂತಹ ಸಿನಿಮಾಗಳೇ. ಡೆವಿಲ್ ಸಿನಿಮಾ ಯಾವ ರೀತಿ ಇತ್ತು, ಮುರಳಿ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದಂತಹ ಬಗ್ಗೆ ಯಾವ ರೀತಿ ಇತ್ತು ಅನ್ನೋದನ್ನ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಇದೀಗ ಇದೇ ಚಿತ್ರಮಂದಿರಕ್ಕೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾ ಇದ್ದೀವಿ, ಅದು ಅಖಂಡ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ. ತೆಲುಗು ಸಿನಿಮಾ ಬಾಲಯ್ಯನಿಗೆ ಈ ಮಟ್ಟದಲ್ಲಿ ಕ್ರೇಜ್ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ಕ್ರೇಜ್ ಇದೆ, ಆದ್ರೆ ಪ್ರಸ್ತುತ ಯೂತ್ಸ್ಗಳಿಗೆ ಈ ಮಟ್ಟದಲ್ಲಿ ಕ್ರೇಜ್ ಇದೆಯಾ? ಯಾಕಂದ್ರೆ ಬಾಲಯ್ಯನ ಆಕ್ಷನ್ ನೋಡಿ ಒಂದಿಷ್ಟು ಮಂದಿ ನಗ್ತಾರೆ, ಆದ್ರೆ ನಾವದಕ್ಕೆ ಬೆಂಬಲ ಸೂಚಿಸೋದಿಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಮಂದಿಗೆ ಬಾಲಯ್ಯ ಇದೇ ತರ ಇದ್ರೆ ಇಷ್ಟ. ಬಾಲಯ್ಯನ ಆಕ್ಷನ್ ನೋಡೋದಕ್ಕೇನೆ ಅದೆಷ್ಟೋ ಮಂದಿ ಚಿತ್ರಮಂದಿರಕ್ಕೆ ಬರ್ತಾರೆ. ಬಾಲಯ್ಯನ ಡೈಲಾಗ್ ಡೆಲಿವರಿ ಏನಿದೆ ಇದನ್ನ ಕೇಳೋದಕ್ಕೆ ಅದೆಷ್ಟೋ ಮಂದಿ ಚಿತ್ರಮಂದಿರಕ್ಕೆ ಬರ್ತಾರೆ. ಬಾಲಯ್ಯನ ರೀತಿಯಲ್ಲಿ ಡೈಲಾಗ್ ಡೆಲಿವರಿ ಮಾಡೋದಕ್ಕೆ ಯಾರಿಗಲೂ ಸಾಧ್ಯ ಇಲ್ಲ. ಆ ಮಟ್ಟದ ಡೈಲಾಗ್ ಡೆಲಿವರಿ ಬಾಲಯ್ಯ ಮಾಡ್ತಾರೆ. ಬಾಲಯ್ಯನ ಸಿನಿಮಾ ಪಕ್ಕ ಪೈಸಾ ವಸೂಲಿ, ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಬಾಲಯ್ಯನದಲ್ಲ. ತುಂಬಾನೇ ಚೆನ್ನಾಗಿರುತ್ತೆ, ಪಕ್ಕ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹೀಗಾಗಿ ನಾವು ಬಾಲಯ್ಯನ ಅಖಂಡ 2 ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಹೋಗಿತ್ತು. ಸಿನಿಮಾ ಆರಂಭವಾಯಿತು. ತುಂಬಾನೇ ಅತ್ಯದ್ಭುತವಾದಂತಹ ಸಿನಿಮಾ, ಪ್ರತಿಯೊಬ್ಬ ಹಿಂದೂಗಳು ನೋಡ್ಲೇಬೇಕಾದಂತಹ ಸಿನಿಮಾ. ಯಾಕಂತ ಹೇಳಿದ್ರೆ ಸಿನಿಮಾದಲ್ಲಿ ಆ ಮಟ್ಟದ ಸಂದೇಶವನ್ನ ನಿರ್ದೇಶಕ ಬೇವಪಾಟಿ ಶ್ರೀನು ಅವರು ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಸಿನಿಮಾ. ಒಂದಿಷ್ಟು ಮಂದಿ ಅಪಪ್ರಚಾರ ಮಾಡಿದ್ರು, ಸಿನಿಮಾ ಚೆನ್ನಾಗಿಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ. ಇಲ್ಲ, ಅದು ಸುಳ್ಳು. ಈ ಸಿನಿಮಾ ನಿಜವಾಗ್ಲೂ ರಾಷ್ಟ್ರೀಯತೆ ಸಿನಿಮಾನೋ ಅಥವಾ ಧಾರ್ಮಿಕ ಸಿನಿಮಾನೋ ಅಥವಾ ಆಕ್ಷನ್ ಸಿನಿಮಾನೋ ಅನ್ನುವ ಮಟ್ಟಕ್ಕೆ ಈ ಸಿನಿಮಾ ಮೂಡಿ ಬಂದಿದೆ. ಹಿಂದೂ ಧರ್ಮ ಅಂದ್ರೆ ಏನು, ಹಿಂದೂಗಳು ಯಾವ ರೀತಿ ಬದಲಾಗಿದ್ದಾರೆ, ಯಾವ ರೀತಿ ಇರ್ಬೇಕಿತ್ತು, ಭಾರತದ ಬೇರು ಎಲ್ಲಿ ಅಡಗಿದೆ, ಧರ್ಮ ಅಂದ್ರೆ ಯಾವುದು, ಮತ ಅಂದ್ರೆ ಯಾವುದು, ಭಾರತೀಯತೆ ಅಂದ್ರೆ ಏನು, ರಾಷ್ಟ್ರೀಯತೆ ಅಂದ್ರೆ ಏನು, ಹೀಗೆ ಪ್ರತಿಯೊಂದನ್ನ ಮಾಸ್ ಆಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ಬೇವಪಾಟಿ ಶ್ರೀನು ಅವರು. ಬಾಲಯ್ಯನ ಅಭಿನಯವಂತೂ ಎಕ್ಸಲೆಂಟು, ಫೈಟ್ ಅಂತೂ ಚಿಂದಿ, ತಮನ್ ಅವರ ಮ್ಯೂಸಿಕ್ ಅಂತೂ ಪದಗಳೇ ಇಲ್ಲ. ಆ ಮಟ್ಟದಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ತುಂಬಾ ರಿಚುವಲ್ ಆಗಿದೆ ಸಿನಿಮಾ, ಚೆನ್ನಾಗಿದೆ. ರಾಷ್ಟ್ರೀಯತೆ ಮತ್ತು ಧಾರ್ಮಿಕತೆಯ ನೆಲೆಗಟ್ಟಲ್ಲಿ ಈ ಸಿನಿಮಾವನ್ನ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕು. ಈ ಸಿನಿಮಾದ ಇಂಚಿಂಚು ವಿಮರ್ಶೆಯನ್ನ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಇದು ನಾವು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಬಗೆ ಅಷ್ಟೇ ಹೇಳ್ತಾ ಇರೋದು. ಹೌಸ್ಫುಲ್ ಪ್ರದರ್ಶನ, ತುಂಬಾನೇ ಎಕ್ಸಲೆಂಟ್ ಆದಂತಹ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಕನ್ನಡಿಗರು ನೀಡಿದ್ದಾರೆ. ಅದೇನೇ ಇರಲಿ, ಅತ್ಯುತ್ತಮ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಹಾಗೆ ಈ ಸಿನಿಮಾ ಪ್ರತಿಯೊಬ್ಬ ನೋಡ್ಲೇಬೇಕಾದಂತಹ ಸಿನಿಮಾ. ನಮಸ್ಕಾರ.